ಸ್ವಪಕ್ಷದ ನಾಯಕರಿಗೆ ಅರವಿಂದ ಲಿಂಬಾವಳಿ ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೊರಟ್ಟಿ ಕೂಡ ಇದ್ರು ಸಭೆಯಲ್ಲಿ, ಅಂದರೆ ಆ ಒಂದು ವೇದಿಕೆ ಮೇಲೆ ಬಸವರಾಜ ಹೊರಟ್ಟಿ ಹೇಳಿಕೆಯನ್ನು ಕೊಟ್ಟರು ವಿಧಾನ ಪರಿಷತ್ ಕಾರ್ಯಕ್ರಮದಲ್ಲಿ. ಲಿಂಬಾವಳಿ ಅವರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡಿದರು, ನೇರವಾಗಿ ಮಾತನಾಡಿದರು. ನನಗೆ ಈಗೇನೋ ಸಂಶಯ ಬರೋಕ್ಕೆ ಶುರುವಾಯಿತು. ನೋಡಿ, ಅವ್ರಿಗೆ ಸಂಶಯ ಬಂದಿದೆ ಅಂತಂದರೆ ನಿಮಗೆಲ್ಲ ಬರದೇ ಇರತ್ತಾ? ಲಿಂಬಾವಳಿ ಪಕ್ಷದಿಂದ ಒಂದು ಕಾಲು ಹೊರಗಿಟ್ರೇನೋ ಅನ್ನಿಸ್ತಾ ಇದೆ. ಹಾಗೇನಾದರೂ ಇದ್ದರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ. ನೋಡಿ, ಅಲ್ಲೇ ವಿಶ್ ಮಾಡಿಬಿಟ್ರು. ನೀವೇನಾದರೂ ಹಂಗೆ ಅಂದ್ಕೊಂಡ್ರೆ ಕಾಂಗ್ರೆಸ್ಗೆ ಹೋಗುವಂಥ ನಿರ್ಧಾರವನ್ನು ಮುಂದಿನ ದಿನಗಳಲ್ಲಿ ಮಾಡಿದರೆ ಅಥವಾ ಆ ರೀತಿ ನಿಮ್ಮ ನಡೆ ಇದ್ದರೆ ಒಳ್ಳೇದಾಗ್ಬಿಡಲಿ ನಿಮಗೆ ಅಂತ. ಆಲ್ರೆಡಿ ಲಿಂಬಾವಳಿ BJPಯಿಂದ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಯಾರು ಹೇಳ್ತಾ ಇಲ್ಲ, ಹೊರಟ್ಟಿಯವರು ಹೇಳ್ತಾ ಇದ್ದಾರೆ. ಅದು ಅವ್ರಿಗೆ ಅನಿಸಿದ್ದು ಅಲ್ಲೇ ಸ್ಪಾಟಲ್ಲೇ ಅವ್ರ ಹೇಳಿಕೆಯನ್ನು ನೋಡಿ. ಹಾಗಾಗಿನೇ ಈಗ ಲಿಂಬಾವಳಿ ಕೂಡ ಪಕ್ಷದ ಚಟುವಟಿಕೆಗಳಲ್ಲಿ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಳ್ತಿಲ್ಲ, ಮೊದಲಿನ ಥರ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇಲ್ಲ. ಆಮೇಲೆ ಟಿಕೆಟ್ ಕೂಡ ಅವ್ರ ಕೈ ತಪ್ಪಿತು, ಅವ್ರ ಧರ್ಮಪತ್ನಿ ಕೊಟ್ಟರು, ಮತ್ತು ಯಾವುದೇ ಜವಾಬ್ದಾರಿನ ಪಕ್ಷದಲ್ಲಿ ಕೊಡ್ತಾ ಇಲ್ಲ, ಸೈಡ್ಲೈನ್ ಮಾಡಿದ್ದಾರೆ ಅನ್ನುವಂಥ ಭಾವನೆ ಕೂಡ ಅವ್ರಿಗಿರ್ಬೋದು. ಹಾಗಾಗಿಯೇ ಅವರು ಪಕ್ಷವನ್ನು ಬಿಡ್ತಾರೆ ಅನ್ನುವಂಥ ಚರ್ಚೆ ಮೊದಲಿಂದಲೂ ಕೂಡ ಇತ್ತು. ಅವರು ಕೂಡ ಈ ಮೂಲೆ ಗುಂಪಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಹೊರಟ್ಟಿಯವರು ಈಗ ನೋಡಿ ಅಲ್ಲೇ ಯಾವ ರೀತಿಯಾಗಿ ಕಾಲೆಳೆದಿದ್ದಾರೆ. ಬಟ್ ವಾಸ್ತವಕ್ಕೆ ಅದು ಹತ್ತಿರವಾದದ್ದು ಕೂಡ ಹೌದು. ಬಂಗಾರಪ್ಪನವರ ಹೆಜ್ಜೆ ಗುರುತುಗಳನ್ನು ನಾವಿವತ್ತು ಇತಿಹಾಸ ಸೂರ್ಯಚಂದ್ರ ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಅವರ ಹೆಜ್ಜೆ ಗುರುತುಗಳನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ಈ ಹಿನ್ನೆಲೆಯಲ್ಲಿ ತಂದೆಗೆ ತಕ್ಕಂಥ ಮಗ ಇವತ್ತಿಷ್ಟೆಲ್ಲ ಮಾಡಿ ಜನ್ಮ ಕೊಟ್ಟಂಥ ತಂದೆಗೆ ಅತ್ಯಂತ ಶ್ರೇಷ್ಠವಾದಂಥ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಧು ಮಾಡಿದ್ದಾರೆ. ಪಕ್ಷಾತೀತವಾಗಿ ನಾವು ಬಂದೀವಿ. ನಾನಂತೂ ಯಾವ ಪಕ್ಷದಲ್ಲಿ ಸದ್ಯ ನನಗೆ ನಾನು ಸಭಾಪತಿ ಆದ ದಿವಸ ಅವತ್ತು ರಾಜೀನಾಮೆ ಕೊಟ್ಬಿಟ್ಟೆ. ಪಕ್ಷಾತೀತವಾಗಿರ್ತೀವಿ ಅಂದಾಗ ನಾವು ನಮ್ಮ ಅರವಿಂದ್ ಲಿಂಬಾವಳಿ ಹೇಳಿದರು, ಅವರು BJP ಅವರು, HK ಪಾಟೀಲ್ ಮಧು ಕಾಂಗ್ರೆಸ್ನವರು. ಮತ್ತು ನಮ್ಮ ಅರವಿಂದ್ ಲಿಂಬಾವಳಿ ಮಾತು ನೋಡಿದರೆ ಭಾರಿ ಸ್ಟೇಟ್ ಫಾರ್ವರ್ಡ್ ಆಗಿ ಮಾತಾಡಿದರು. ನನಗೇನೋ ಸ್ವಲ್ಪ ಸಂಶಯ ಬರಾಗತ್ತೆ ಅವರು. ಶಿವಮೊಗ್ಗದ ಆ ಕಡೆ ಭಾಗ ಈ ಕಡೆ ಭಾಗ ನಮಗೆ ಗೊತ್ತಿದ್ದು, ನಮ್ಮ ಪಾರ್ಟಿಯಾಗ ಭಾಳ ಕೊಳಕರದಾರ ಅಂತ ಹೇಳಿದರು. ಅದಕ್ಕೆ ಅವ್ರದ್ದು ಏನೋ ಒಂದು ಕಾಲು ಹೊರಗಿಟ್ಟಾರೇನು ಅಂತ ಅನ್ನಿಸ್ತು. ಹಂಗೇನಾರಿದ್ರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ತೀನಿ ನಾನು. ಬಂಗಾರಪ್ಪನವ್ರ ಹೆಜ್ಜೆ ಮತ್ತಷ್ಟು ಮಾಹಿತಿ ನವೀನ್ ಇರ್ತಾರೆ. ನವೀನ್, ಈಗಾಗಲೇ ಪಕ್ಷದ ಚಟುವಟಿಕೆಗಳಿಂದ ಲಿಂಬಾವಳಿ ದೂರನೇ ಉಳಿದಿದ್ದಾರೆ. ಬಟ್ ಇವತ್ತು ಅವರು ವೇದಿಕೆಯಲ್ಲಿ ಮಾತನಾಡಿದ್ದು ಹೊರಟ್ಟಿಯವರು ಅದಕ್ಕೆ ವಾಸ್ತವ ಅಂಥೇಳಿ ಒಪ್ಕೊಂಡಿದ್ವೆಲ್ಲ ನೋಡ್ತಿದ್ರೆ ಮಾನಸಿಕವಾಗಿ BJP ಬಿಡ್ಲಿಕ್ಕೆ ರೆಡಿಯಾಗಿದ್ದಾರಾ ಅಂತ ಹಾಗಾದ್ರೆ ಲಿಂಬಾವಳಿ? ಪ್ರಮುಖವಾಗಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರು ಬಿಜೆಪಿಯಿಂದ ಸಾಕಷ್ಟು ಅಂತರವನ್ನ ಒಂದಷ್ಟು ಪಕ್ಷ ಚಟುವಟಿಕೆಯಿಂದ ದೂರವನ್ನ ಉಳ್ಕೊಂಡಿದ್ರು. ಇದರ ನಡುವೆ ನಿನ್ನೆ ರಾತ್ರಿ ಶಿವಮೊಗ್ಗದ ಸೊರಬದಲ್ಲಿ ಅಂದ್ರೆ ಮಾಜಿ CM ಬಂಗಾರಪ್ಪನವರ ಸಮಾಧಿ ಏನು ಬಂಗಾರಧಾಮವನ್ನ ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಅರವಿಂದ್ ಲಿಂಬಾವಳಿ ಅವರು ಇರ್ಬೋದು, ಸಚಿವ HK ಪಾಟೀಲ್ ಅವರು ಇರ್ಬೋದು, ಜೊತೆಗೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಭಾಗಿಯಾಗಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಅರವಿಂದ್ ಲಿಂಬಾವಳಿ ಅವರು ಸ್ವಪಕ್ಷೀಯ ನಾಯಕರು ಮತ್ತೆ ಸ್ವಪಕ್ಷದ ವಿರುದ್ಧವೇ ಒಂದಷ್ಟು ಕೌಂಟರ್ ಕೊಡೋ ಕೆಲಸವನ್ನ ಪ್ರಮುಖವಾಗಿ ಮಾಡಿದ್ರು. ಯಾಕಂದ್ರೆ ಪ್ರಮುಖವಾಗಿ ಬಂಗಾರಪ್ಪನವರು ಬರುವಂತ ಮೊದಲು BJPಗೆ 35-40 ಸ್ಥಾನಗಳು ಬರ್ತಾ ಇತ್ತು. ಆ ನಂತರದಲ್ಲಿ ಬಂಗಾರಪ್ಪನವರು ಬಂದ ನಂತರದಲ್ಲಿ 84 ಸ್ಥಾನವನ್ನ ನಾವು ಗೆದ್ವಿ. ಆದ್ರೆ ಪ್ರಮುಖವಾಗಿ ಇಲ್ಲಿ ಬಂಗಾರಪ್ಪನವರು ಸ್ವಾಭಿಮಾನಿ ರಾಜಕಾರಣಿಯಾಗಿದ್ರು. ಅಲ್ಲಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರು ಇರ್ತಾ ಇರ್ಲಿಲ್ಲ. ನಮ್ಮ ಪಕ್ಷದಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಕೆಲಸವನ್ನ ಯಾವಾಗ್ಲೂ ಕೂಡ ಮಾಡ್ತಾ ಇರ್ತಾರೆ ಅಂತ ಹೇಳಿ ಅಲ್ಲೂ ಕೂಡ ಪಕ್ಷದ ನಾಯಕರುಗಳನ್ನ ಕಾಲೆಳೆಯೋ ಕೆಲಸವನ್ನ ಕೂಡ ಪ್ರಮುಖವಾಗಿ ಅರವಿಂದ್ ಲಿಂಬಾವಳಿ ಅವರು ಕೂಡ ಮಾಡುವಂತದ್ದು. ಜೊತೆಗೆ ಮನಸ್ಸಿನಲ್ಲಿ ಇರೋದನ್ನ ಬಂಗಾರಪ್ಪನವರು ನೇರವಾಗಿ ಹೇಳೋ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಕೆಲವರು ಮನಸ್ಸಿನಲ್ಲೇ ಇಟ್ಕೊಂಡು ಕಾಲೆಳೆಯೋ ಕೆಲಸವನ್ನ ನಿರಂತರವಾಗಿ ಈಗಲೂ ಕೂಡ ಮಾಡ್ತಾರೆ. ಅದೇ ರಾಜಕಾರಣವಾಗಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಶಿವಮೊಗ್ಗ ಬಂಗಾರಪ್ಪನವರ ಸ್ಮಾರಕವನ್ನ ಮಧು ಬಂಗಾರಪ್ಪನವರು ತಮ್ಮ ಓನು ಸ್ವಂತ ಜಾಗದಲ್ಲಿ ಮಾಡಿದ್ದಾರೆ, ಸ್ವಂತ ದುಡ್ಡಲ್ಲಿ ಮಾಡಿದ್ದಾರೆ. ಆದ್ರೆ ಶಿವಮೊಗ್ಗದ ರಸ್ತೆಯ ಆ ಬದಿ ಮತ್ತೆ ಈ ಬದಿ ಯಾರ ಆಸ್ತಿ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ ಅಂತೇಳಿ ಪರೋಕ್ಷವಾಗಿ ಈಶ್ವರಪ್ಪ ಹಾಗೂ ಯಡಿಯೂರಪ್ಪನವರ ಆಸ್ತಿ ವಿಚಾರವನ್ನ ಪ್ರಸ್ತಾಪಿಸಿ ಕಾಲೆಳೆಯೋ ಕೆಲಸವನ್ನ ಅರವಿಂದ್ ಲಿಂಬಾವಳಿ ಅವರು ಶಿವಮೊಗ್ಗದ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಮಾಡುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಅರವಿಂದ್ ಲಿಂಬಾವಳಿ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಮಾತಾಡ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ಬಸವರಾಜ ಹೊರಟ್ಟಿ ಅವರು ಕೂಡ ಈ ಒಂದು ವಿಚಾರವನ್ನ ಗಮನಿಸ್ಕೊಳ್ತಾರೆ. ಜೊತೆಗೆ ಅದರ ವಿಚಾರವಾಗಿ ಕೂಡ ಅರವಿಂದ್ ಲಿಂಬಾವಳಿ ನಂತರದಲ್ಲಿ ಅವರು ಕೂಡ ಮಾತಾಡುವಂತದ್ದು. ಈ ಒಂದು ಬಂಗಾರಪ್ಪನವರ ಸ್ಮರಣೆ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರು ಸಾಕಷ್ಟು
ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿದ ನಾನಂತೂ ಯಾವ ಪಕ್ಷದಲ್ಲಿ ಕೂಡ ಇಲ್ಲ, ಸಭಾಪತಿ ಆದ ನಂತರದಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ಪ್ರಮುಖವಾಗಿ ಅರವಿಂದ್ ಲಿಂಬಾವಳಿ ಅವರು ಇವತ್ತಿನ ಮಾತನ್ನ ನೋಡಿದ್ರೆ ನನಗೆ ಏನೋ ಸಂಶಯ ಬರಲು ಶುರುವಾಗಿದೆ. ನಮ್ಮ ಪಕ್ಷದಿಂದ ಒಂದು ಪಕ್ಷದಿಂದ ಒಂದು ಕಾಲನ ಹೊರಗೆ ಇಟ್ಟಿದ್ದಾರೆ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಹಾಗಾಗಿ ಹಾಗೇನಾದ್ರೂ ಅವರು ನಿರ್ಧಾರವನ್ನ ಮಾಡಿದ್ರು ದೇವರು ಒಳ್ಳೆಯದನ್ನ ಮಾಡ್ಲಿ ಅಂತೇಳಿ ಶುಭಾರೈಸಿದ ಕೆಲಸವನ್ನ ಕೂಡ ಬಸವರಾಜ ಹೊರಟ್ಟಿ ಅವರು ಕೂಡ ಮಾಡುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.